ಹಿರಿಯ ನಟಿ ಭವ್ಯ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ಕಾರ. ನಮಸ್ಕಾರ. ಏನು ಹೇಳ್ತಾರೆ ಮೇಡಮ್, ಇವತ್ತು ನಮ್ಮ ಜೊತೆ ಇಲ್ಲ, ಚಾಣಕ್ಯ ಅವ್ರನ್ನ ಕಳ್ಕೊಂಡಿದ್ವಿ. ತುಂಬ ಶಾಕಿಂಗ್ ನ್ಯೂಸ್ ಕೂಡ ಅಂಡ್ ತುಂಬ ದುಃಖದ ಸಂಗತಿ ಕೂಡ. ನಿಜವಾಗ್ಲೂ ನಾವು ಅವ್ರನ್ನ ಮಿಸ್ ಮಾಡ್ಕೊಂಡಿರೋದು. ಇಂಥ ಗಾನ ಕೋಗಿಲೆ ಆಕೆ ಬಹಳಷ್ಟು ಕನ್ನಡ ಚಿತ್ರರಂಗವೆಲ್ಲ ಬಹಳಷ್ಟು ತೆಲುಗು, ತಮಿಳು, ಹಿಂದಿ ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ಅವರು ನಿಮ್ಮ ಸಿನಿಮಾಗಳಲ್ಲಿ ಅತಿ ಹೆಚ್ಚು ಹಾಡನ್ನು ಹಾಡಿದ್ದಾರೆ. ಹೌದು, ನನಗೆ ಬಹಳಷ್ಟು ಚಿತ್ರಗಳಲ್ಲಿ ಅವರು ಹಾಡುಗಳನ್ನ ಹಾಡಿದ್ದಾರೆ. ತುಂಬಾ ಅನುಭವಿಸಿ ಹಾಡೋರು. ಆ ಹಾಡುಗಳಲ್ಲಿ ಒಂದು ಅಳೋದಿರ್ಬೋದು, ನಗು ಇರ್ಬೋದು, ಒಂದು ಚಿಕ್ಕ ಮಗುಗೆ ಹಾಡೋದಿರ್ಬೋದು, ಯಾವುದೇ ತರದಾಗ್ಲಿ ಅವರು ಅಷ್ಟು ಅನುಭವಿಸಿ, ಅಷ್ಟು ಏನಂತಾರೆ ಭಾವನೆಯನ್ನ ತುಂಬುತ್ತಾ ಇದ್ರು. ಅಷ್ಟು ಟ್ಯಾಲೆಂಟೆಡ್, ಒಳ್ಳೆ ಪ್ರತಿಭೆ ಆಕೆ, ಒಳ್ಳೆ ಪ್ರತಿಭೆ ಇದ್ದಂತ ಗಾಯಕಿ ಅವರು. ಬಟ್ ಅವರೆಲ್ಲೂ ಹೋಗಿಲ್ಲ, ನಮ್ಮ ಮಧ್ಯೆನೇ ಇದ್ದಾರೆ. ಅವರ ನೆನಪುಗಳು ಹಚ್ಚ ಹಸಿರಾಗಿ ಇರುತ್ತೆ. ಅವರ ಹಾಡುಗಳ ಮುಖಾಂತರ ನಾವು ಕೇಳ್ತಿರ್ತೀವಿ. ಅವರ ಹೆಚ್ಚಿನ ಹಾಡಿರೋದ್ರಲ್ಲಿ ನನಗೆ ನೀ ಮೀಟಿದ ಸಾಂಗು ತುಂಬಾ ಇಷ್ಟ. ಇವಾಗ್ಲೂ ಕೂಡ ಅದನ್ನ ನಾವು ಮೆಲ್ಕ್ ಹಾಕ್ತಾ ಇರ್ತೀವಿ. ಒಂದು ಅಲಾರೆ ಅಲಾರೆ ಸಾಂಗು ಕೂಡ ಮೈ ಜುಮ್ ಅನ್ಸೋ ರೋಮಾಂಚನ ಕೊಡುವ ಸಾಂಗುಗಳು ಎಲ್ಲರ ಮನಗಳಲ್ಲಿ ನಾವು ಚೆಲ್ಲದೆ ಉಳಿದಿದೆ. ಸೊ ಅವರೆಲ್ಲೇ ಇದು ದೇವರು ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ಲಿ, ಅವರ ಕುಟುಂಬದವರಿಗೆ ದುಃಖವನ್ನು ತಡ್ಕೊಳ್ಳೋ ಶಕ್ತಿ ಕೊಡ್ಲಿ, ಮತ್ತೊಮ್ಮೆ ಅವರು ಹುಟ್ಟು ಬರಲಿ ಅಂತ ನಾನು ಪ್ರಾರ್ಥಿಸ್ತೀನಿ ದೇವರಲ್ಲಿ. ಮೇಡಮ್, ನಿಮ್ಮ ಮತ್ತೆ ಜಾನಕಿ ಅವರ ಒಡನಾಟ ಹೇಗಿದೆ ಅಂತ? ಎಸ್ ಜಾನಕಿ ಅವರು ಆಲ್ಮೋಸ್ಟ್ ನಾನು ಯಾವ ಗಾಯಕಿನೂ ಕೂಡ ಮೀಟ್ ಮಾಡಿಲ್ಲ. ಅವಾಗ ನಾನು ಅಷ್ಟು ಬ್ಯುಸಿ ಇದ್ದಂತ ನಟಿ. ಅವ್ರದ್ದೇ ಒಂದು ಆಗ ಚೆನ್ನೈಲಿ ಬಹಳ ಶೂಟಿಂಗ್ ಆಗ್ತಾ ಇತ್ತು ನಾವಿದ್ದಂಥ ಕಾಲದಲ್ಲಿ. ಅಲ್ಲೇ ಎಲ್ಲ ರೆಕಾರ್ಡಿಂಗು ಏನೇ ಇದ್ರು ಜಾಸ್ತಿ ಬೆಂಗಳೂರಿಗಿಂತ ಅಲ್ಲೇ ಆಗ್ತಾ ಇತ್ತು. ಹಾಗಾಗಿ ನಾನು ಮಿಸ್ ಮಾಡ್ಕೊಳ್ತಿದ್ದೆ. ಈಗೆಲ್ಲ ಇಲ್ಲಿ ಜಾಸ್ತಿ ಬ್ಯಾಂಗ್ಳೂರಲ್ಲಿ ಆ ಥರ ಒಂದು ಫೆಸಿಲಿಟೀಸ್ ಎಲ್ಲ ಆಗಿದೆ, ಥಿಯೇಟರ್ಸ್ ಎಲ್ಲ. ಮುಂಚೆ ಎಲ್ಲ ಯಾವುದೇ ಚಿತ್ರಗಳ ಶೂಟಿಂಗ್ ಆಗಲಿ, ರೆಕಾರ್ಡಿಂಗ್ ಆಗಲಿ ಎಲ್ಲನೂ ಅಲ್ಲೇ ಮಾಡ್ತಾ ಇದ್ರು. ಹಾಗಾಗಿ ಅವ್ರನ್ನ ಮೀಟ್ ಮಾಡೋವಂಥ ಅವಕಾಶಗಳು ನನಗೆ ಕಮ್ಮಿ ಇತ್ತು. ಅವ್ರನ್ನ ಮೀಟ್ ಮಾಡಿರಲಿಲ್ಲ. ಬಟ್ ಅವಕಾಶಗಳು ಬಂದಿತ್ತು ಒಂದೆರಡೊಮ್ಮೆ ಅವರ ಒಂದು ಸ್ಟೇಜ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಕ್ಕಾಗಿ. ಆಪರ್ಚುನಿಟಿ ಮಿಸ್ ಆಯಿತು. ಸೊ ವಿ ಆರ್ ವೆರಿ ಅನ್ಫಾರ್ಚುನೇಟ್. ಮೇಡಮ್, ನಿಮ್ಮ ಸಿನಿಮಾದಲ್ಲಿ ಸಾಕಷ್ಟು ಹಾಡನ್ನ ಹಾಡಿದ್ರು. ನಿಮ್ಮ ಫೇವರೇಟ್ ಹಾಡು ಯಾವುದು ಇಷ್ಟ? ನೀ ಮೀಟಿದ ಸಾಂಗು ನನಗೆ ತುಂಬಾ ಇಷ್ಟ. ಒಂದೆರಡು ಲೈನ್ ಹಾಡಬಹುದಾ? ಅಯ್ಯೋ, ಈ ಸಮಯದಲ್ಲಿ ಅದನ್ನ ಅದಲ್ಲ, ಅವರಿಗೋಸ್ಕರ ಶ್ರದ್ಧಾಂಜಲಿ ಸಲ್ಲಿಸುವಂತ ನಿಟ್ಟಿನಲ್ಲಿ ಒಂದು ಭಾವನಾತ್ಮಕವಾಗಿ. ನನಗೆ ಬೇರೆ ಟೈಮ್ ಆಗಿದ್ರೆ ಸಿಂಗ್, ಈ ಒಂದು ಸಮಯದಲ್ಲಿ ಏನಾದ್ರೂ ಸಲಹೆ ಸೂಚನೆ ಏನಾದ್ರೂ ಕೊಡ್ತಾ ಇದ್ರ ಏನಾದ್ರು? ಬಟ್ ನಾನಂತೂ ಅವ್ರಿಗೆ ಫ್ಯಾನ್ ಆಗಿದ್ದೆ. ನಾನು ಅಷ್ಟು ಒಳ್ಳೆ ಗಾಯಕಿ ಅವರು, ಸುಮಧುರ ಗಾಯಕಿ. ತುಂಬಾ ಚಿತ್ರರಂಗಕ್ಕೆ ನಷ್ಟ ಆಗಿದೆ. ಬಟ್ ವೇರ್ ಆಲ್ಸೋ ಮಿಸ್ ಸರ್. ಓಕೆ, ಥ್ಯಾಂಕ್ ಯು ಭವ್ಯ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ